ಮುಂದುವರೆದ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್ಸು. ಹೈಕಮಾಂಡ್ ಅಂಗಳದಲ್ಲಿ ಅಂತಿಮ ಹಂತದ ಸಚಿವರ ಪಟ್ಟಿ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಅಂತಿಮ ಸಭೆ. ಇವತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯಲಿದೆ ಸಭೆ. ಸಿಎಂ, ಮಾಜಿ ಸಿಎಂ ಬಿಕೆ ಹರಿಪ್ರಸಾದ್ ಅವರಿಂದ ಲಿಸ್ಟ್ ರೆಡಿ ಆಗಿದೆ. ಆಪ್ತರಿಗೆ ಸ್ಥಾನ ಕೊಡಿಸುವಲ್ಲಿ ಸಿದ್ದರಾಮಯ್ಯ ಮೊದಲ ಲಿಸ್ಟ್ನಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ 20 ಸಚಿವ ಸ್ಥಾನಗಳಿಗೆ 40ಕ್ಕಿಂತಲೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಹೊಸಬರಿಗೆ ಅವಕಾಶ ನೀಡಬೇಕು ಎಂಬುದು ಹೈಕಮಾಂಡ್ನ ಚಿಂತನೆಯೂ ಕೂಡ ಹೌದು. ಮೊದಲ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವಂತೆ ಸಲಹೆಯನ್ನು ನೀಡಿದ್ರು ಹೈಕಮಾಂಡ್ನ ನಾಯಕರು. ಮೊದಲಿಗೊಂದು ಪಟ್ಟಿ ತಗೊಂಡು ಹೋಗಿದ್ರಲ್ಲ, ಅದು ಯಾಕೋ ಇಷ್ಟ ಆಗಿರಲಿಲ್ಲ. ಇಲ್ಲ, ಇನ್ನೊಮ್ಮೆ ನೋಡಿ ಅಂತ ಹೇಳಿ ಕಳಿಸಿದ್ರು. ಇದರಲ್ಲಿ ಕೆಲವರ ಹೆಸರನ್ನ ಕೈ ಬಿಡಬೇಕಾಗತ್ತೆ, ಕೆಲವರನ್ನು ಸೇರ್ಪಡೆ ಮಾಡಬೇಕಾಗತ್ತೆ. ಪ್ರಾಂತ್ಯವಾರು, ಆಮೇಲೆ ಸಣ್ಣ ಸಣ್ಣ ಸಮುದಾಯವಾರು, ಅವ್ರಗಳ ಬಗ್ಗೆ ಸ್ವಲ್ಪ ಫೋಕಸ್ಡ್ ಆಗಿರಿ ಅಂತೆಲ್ಲ ಹೇಳಿದ್ರಂತೆ ರಾಹುಲ್ ಗಾಂಧಿ ಅವರು. ಇದೀಗ ಸಿಎಂ, ಮಾಜಿ ಸಿಎಂ ಬಣದಿಂದ ಸಚಿವ ಸ್ಥಾನಕ್ಕಾಗಿ ತೀವ್ರ ರೀತಿಯಾದಂಥ ಪೈಪೋಟಿ. ಇಲ್ಲಿ ಸಹಜವಾಗಿ ಪ್ರತಿಷ್ಠೆ ಅನ್ನೋದು ಇದ್ದೇ ಇರುತ್ತೆ. ನನ್ನ ಕೈಯೇ ಮೇಲ್ಗೈ ಆಗಬೇಕು, ನನ್ನ ಆಕಾಂಕ್ಷಿತರೆ ಸಂಪುಟದಲ್ಲಿ ಇರಬೇಕು, ನಾನು ಹೇಳ್ದಂಗೆ ನಡಿಬೇಕು, ಈ ಥರದ್ದೆಲ್ಲ ಇರುತ್ತೆ. ಸೊ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಇದೀಗ ಹೈಕಮಾಂಡ್ನ ನಡೆ. ಹೈಕಮಾಂಡ್ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಈಗ 20 ಸ್ಥಾನಕ್ಕೆ 40 ಜನ ರೇಸ್ನಲ್ಲಿದ್ದಾರೆ. ಯಾರಿಗಂತ ಅವಕಾಶ ಕೊಡೋದು? ಯಾರನ್ನೇ ಆಯ್ಕೆ ಮಾಡಿದ್ರು ಅಸಮಾಧಾನ ಅಂತೂ ಇದ್ದೇ ಇರುತ್ತೆ. ಅಸಮಾಧಾನ ಸ್ಫೋಟ ಅಂತೂ ಆಗೇ ಆಗತ್ತೆ. ಅದನ್ನೆಲ್ಲ ಬ್ಯಾಲೆನ್ಸು ಮಾಡಬೇಕಾಗತ್ತೆ. ಅವ್ರಿಗೆ ಹೆಂಗೆ ಸಮಾಧಾನ ಮಾಡ್ತಾರೆ, ಇನ್ನೊಂದು ಮತ್ತೊಂದು. ಮತ್ತು ಕೆಲವೊಂದಷ್ಟು ಆಯ್ಕೆಯ ವಿಚಾರದಲ್ಲಿ ಈ ಮಾನದಂಡಗಳು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಒಂದು ಸಬೂಬು ಕೊಡಬೇಕಲ್ಲ, ಈ ವ್ಯಕ್ತಿಯನ್ನು ಆಯ್ಕೆ ಮಾಡೋದಕ್ಕೆ ಕಾರಣ ಇದು ಅಂತ, ಅದನ್ನು ಕೂಡ ನೋಡಬೇಕಾಗತ್ತೆ ಇಲ್ಲಿ. ಇಲ್ಲ ಕಣಪ್ಪ, ಆ ಸಮುದಾಯದವ್ರಿಗೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೀವಿ. ಇಲ್ಲ, ಆ ಪ್ರಾಂತ್ಯದವ್ರಿಗೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೀವಿ. ಈ ಥರದ್ದೆಲ್ಲ ಇರುತ್ತೆ. ಇದೀಗ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಎಲ್ಲವನ್ನ ಫೈನಲೈಸ್ ಮಾಡ್ತಾರೆ. ಹೆಚ್ಚು ಕಮ್ಮಿ ಇವತ್ತೇ ಎಲ್ಲವೂ ಫೈನಲೈಸ್ ಆಗ್ಬೋದು. ಈ ಕಡೆ ಪ್ರತಿಭಟನೆಯಲ್ಲಿ ಬೇರೆ ಭಾಗಿಯಾಗಿದ್ದಾರಲ್ಲ, ಅಲ್ಲೂ ಕೂಡ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ಒಳ್ಳೆ ಅಸ್ತ್ರ ಸಿಕ್ಕಿದೆ. ಹಾಗಾಗಿ ಈ ಮೀಟಿಂಗ್ ಇವತ್ತು ನಡೆಯುತ್ತಾ, ಮುಂದಕ್ಕೆ ಹಾಕೊಳ್ತಾರಾ, ಒಂದೆರಡು ದಿನ ಟೈಮ್ ತಗೊಳ್ತಾರಾ, ಅಥವಾ ಈ ಪ್ರತಿಭಟನೆಯ ನಡುವೆಯೂ ಕೂಡ ಆಯ್ಕೆ ಮಾಡಿಯೇ ಬಿಡ್ತಾರಾ, ನೋಡಬೇಕಾಗತ್ತೆ. ಸುಮಾರು ದಿನ ಆಗೋಯ್ತು ಆಲ್ರೆಡಿ. ಇನ್ನೂ ಆಯ್ಕೆ ಆಗಿಲ್ಲ ಅನ್ನುವಂಥ ಬೇಸರದಲ್ಲಿಯೇ ಕೆಲವರು ಕಾಯ್ತಾ ಇದ್ದಾರೆ. ಹಾಗಾಗಿ ಇದೀಗ ರಾಜ್ಯ ನಾಯಕರು ಯಾವ ಪಟ್ಟಿಯನ್ನು ಓಕೆ ಮಾಡಿಸ್ಕೊಂಡು ಬರ್ತಾರೆ ನೋಡಬೇಕು.